ಮುಚ್ಚಿಕೊಂಡು ಹಿರಿ ಹಿರಿಕಿನಿಂದ ನಗುತ್ತಿರುವೆಯ ನಗಬೇಡ ಅನ್ನಲು ನಾನಾರು, ನಗಬೇಡ ನಾನ್ಯಾರು. ತಮ್ಮನ ಓಣಿಗಾಗಿ ಶ್ರೀಮಂತರ ಹತ್ತಿರ ಸಾಲ ಮಾಡಿ ಸಾಲ ತೀರ್ಸಕ್ಕಾಗಲಾರ್ದ ಅವ್ರ ಮನ್ಯಾಗ ಚೀತದಾಗಿ ನುಡಿಯಾಕಂತೇಳಿ ಚೀತದಾಗಿ ನುಡಿಯ ಹಗಲೇ ರಾತ್ರಿ ಏನಿದೆ ಕಷ್ಟಪಟ್ಟು ದುಡಿದ್ರು ಒಂದ್ ಹೊತ್ತು ಕೂಳು ಹಾಕದ ಕಟುಕ ಸೌಕಾರ. ಹೊಟ್ಟೆ ಹುಟ್ಟಿದ ಮಗಗ ಒಂದು ಹೊತ್ತು ಕೂಳು ಹಾಕದ ನಟದೃಷ್ಟ ತಂದೆ ನಾನು, ನಟದೃಷ್ಟ ತಂದೆ ನನ್ನ ತಂದಿ ಈ ಭೂಮಿ ಮ್ಯಾಗ ಬದುಕಿರುವ ಬದುಕಿರುವ ಯಾಕೆ ಕಷ್ಟ ಕೊಡ್ತು ಯಪ್ಪ, ಯಾಕಾರ ಕಷ್ಟ ಕೊಡ್ತಿ? ಒಬ್ಬಲಿಕ್ಕೆ ನಿನ್ನ ಪಾದಕ್ಕೆ ಕರ್ಕೊಂಡ್ಬಿಡಪ್ಪ, ಆರಾಮಾಗಿ ಬಂದ್ಬಿಡ್ತೀವಿ, ಆರಾಮಾಗಿ ಬಂದ್ಬಿಡ್ತೀವಿ. ಶ್ರೀರಾಮಚಂದ್ರನಿಗೆ ವನವಾಸ ತಪ್ಪಲಿಲ್ಲ. ಸತ್ಯ ಹೇಳಿದ ಸತ್ಯ ಹರಿಶ್ಚಂದ್ರನಿಗೆ ಸುಡಿಗಾಡಕಾಯಿ ತಪ್ಪಲಿಲ್ಲ ಅಂದಾಗ ನಾವ್ಯಾಗಿಡ ತಪ್ಪಲ್ರಿ, ನಾವ್ಯಾಗಿಡ ತಪ್ಪಲ. ಅಪ್ಪ, ಇನ್ನು ಎಷ್ಟು ದೂರ ಅಂತ ಹೋಗುವುದು? ನೀನು ಕೊಡುವ ಅನ್ನದಿಂದ ಹೊಟ್ಟೆ ತುಂಬಲಿಲ್ಲ. ದಿನಾಲು ಅರೆ ಹೊಟ್ಟೆ ತಿಂದು ತಿಂದು ಸಾಕಾಗಿ ಹೋಗಿದೆ. ನನಗೆ ನಿದ್ರೆ ಬರ್ತಾ ಇದೆ. ಅಪ್ಪ, ಇಲ್ಲೇ ಮಲಗ್ತೀನಿ. ಇದು ಮುಂದೆ ಅಡ್ಡಾಡು ರಸ್ತಾ ಅಪ್ಪ. ಇಲ್ಲೇನ ಮಕ್ಕಳು ಅಂದ್ರ ಹೋಗಾರು ಬರೋರು ನಮ್ಮನ್ನು ಒದ್ದು ಓಡಿಸ್ತಾರ, ಒದ್ದು ಓಡಿಸ್ತಾರ. ನಮ್ಮಂತವ್ರಿಗೆ ಒಂದು ಶಾಶ್ವತವಾದ ಸ್ಥಾನ ಐತಪ್ಪ, ನಿಮ್ಮ ಊನ ಸಮಾಧಿ. ಅಲ್ಲಿ ಹೋಗಿ ಮಕ್ಕೊಂಡು ಅಂದ್ರ ನಮ್ಮನ್ನ ಯಾರು ಕೇಳಂಗಿಲ್ಲ ಯಪ್ಪ, ನಮ್ಮನ್ನ ಯಾರು ಕೇಳಂಗಿಲ್ಲ. ಅಪ್ಪ, ಇನ್ನು ಎಷ್ಟು ದಿನ ಅಂತ ಈ ಕಷ್ಟ? ತಮ್ಮ ರಾಜು, ಚಿಕ್ಕಪ್ಪನಂಗ ಓದಿ ದೊಡ್ಡ ಅಧಿಕಾರಿ ಆಗೋ ಮಟ್ಟ ಈ ಕಷ್ಟ ತಪ್ಪಿದ್ದನ್ನು ಯಪ್ಪ, ಈ ಕಷ್ಟ ನಮಗೆ ತಪ್ಪಿದ್ದಲ್ಲ. ಅಪ್ಪ, ಹಾಗಾದರೆ ನನ್ನ ಶಾಲೆ ಕಲಿಸಲು ಹಣ ಎಲ್ಲಿಂದ ಬರಬೇಕು? ನಾನು ದುಡಿದು ನಿನ್ ಸಾಕ್ತೀನಿ. ರಾಜು ಇಷ್ಟು ಸಲ ವಯಸ್ಸಿಗೆ ಆ ದೇವ್ರಿ ಅಂತ ದೊಡ್ಡ ಬುದ್ಧಿ ಕರ್ಮಿಷನಪ್ಪ ನಿನಗ. ನೋಡಪ್ಪ, ನಮ್ಮಂತ ಅನಾಥರ ಸಂಬಂಧನ ಸಾಕಷ್ಟು ಅನಾಥ ಶಾಲೆಗಳನ್ನಪ್ಪ. ಅಲ್ಲಿ ಹೋಗಿ ಅವ್ರ ಕೈಕಾಲು ಬಿದ್ದಾದ್ರು ನಿನ್ ಶಾಲೆ ಕಲಿಸ್ತೀನಿ. ಎಲ್ಲಾರು ನೀನ್ ಚಿಕ್ಕಪ್ಪನಂಗ ದುಷ್ಟ ಇರಂಗಿಲ್ಲ ಯಪ್ಪ, ದುಷ್ಟ ಇರಂಗಿಲ್ಲ. ಅವ್ರ 4 ಶಾಲೆ ಕಲಿಸ್ತೀನಿ ಬಾಪ್ಪ. ಅಪ್ಪ, ನನ್ನ ತಲೆ ಸುತ್ತ ಇದೆ. ಹೊಟ್ಟೆಯಲ್ಲಿ ಒಂಥರ ಸಂಕಟ ಆಗ್ತಿದೆ. ಅಯ್ಯೋ ಅಮ್ಮ. ರಾಜು, ಹೊಟ್ಟೆಯಾಗ ಊಟಿಲ್ಲಪ್ಪ, ಅದಕ್ಕ ನಿನಗ ಸಂಕಟಕತೈತಿ. ಇಲ್ಲೇ ಭಿಕ್ಷೆ ಬೇಡಿ ನಿನಗೆ ಹೊಟ್ಟಿಗೆ ಅನ್ನ ಹಾಕ್ತೀನಿ ತಡಿಯಪ್ಪ, ಅನ್ನ ಹಾಕ್ತೀನಿ ತಡಿ. ಓಯ್ಯ ಅಮ್ಮಯ್ಯ ಧರ್ಮವೇ ತಾಯಿ ತಂದೆ
ಇಲ್ಲಿ ಬೀದಿಯಲ್ಲಿ ನಿಂತು ಹರಿದು ಹರಿತಾ ಇದೆಯಾ? ಯಪ್ಪ ತೋಟದಾಗ ಇದ್ದ ಮಗ ಹಸ್ತೈತಂತು ಊಟಿಲ್ಲಾರದು ಬಂದಿವ್ರಿ ಅಪ್ಪ, ಹೋಗ್ತೀವ್ರಿ ತೋಟಕ್ಕೆ ಹೋಗ್ತೀವ್ರಿ ಅಪ್ಪ. ಯಾಕೆ ಮನೆಯಲ್ಲಿ ಕೂಳಿಲ್ಲವೇ ನಿನಗೆ? ಕೈಯಲ್ಲಿರೋದು ಏನದು? ತಾಯಿಲೆ ನೋಡ್ತಾನೆ. ಲೇ, ಈ ಹಣ ನನ್ನ ಬಡ್ಡಿ ಗಂಟೆಗೆ ಜಮಾ ಆಯ್ತಂತ ತಿಳಿಕೋ. ಮಗ ಹಸ್ತೈತೋ ಯಪ್ಪ, ಹಾಗೆ ಮಾಡಬೇಡ ಯಪ್ಪ. ಮನೆಯಲ್ಲಿ ಕೂಳಿದ ಕೆದ್ದು ಬೀಳ ಮಗನೇ, ನನಗೆ ಶಂಕರ್. ನನ್ನ ದಶೆಯಿಂದ ನಿನ್ನ ಬಾಳು ಆ ಬೀದಿ ನಾಯಿಗಿಂತಲೂ ಕೀಳು. ನನಗೆ ಅಪ್ಪ ತುಂಬಾ ಸಂಕಟ, ಕಣ್ಣಿಗೆ ಕತ್ತಲು ಬಂದರು ಹಾಗೆ ಕಣ್ಣುಗಳು ಆಗಿ ಸರಿಯಾಗಿ ಕಾಣದೆ ಮಂಜಾಗುತ್ತಿವೆ. ರಾಜು, ನನ್ನ ಮಗಗ ತುಂಬಾ ಜ್ವರ, ಕೈಯಾಗ ಕಾಸಿತ್ತು, ಅದನ್ನ ತಗೊಂಡು ಹೋಗಿ ತೋರಿಸ್ಕೊಂಡ್ ಬರ್ಬೇಕಂದ್ರ ಸಾವುಕಾರ ಕಟ್ಕೊಂಡು ಹೋದ. ಹಿಂಗ ಬಿಟ್ರ ನನ್ನ ಮಗ ಉಳಿಯಂಗಿಲ್ಲ. ನಾ ಈಗ ಹೆಂಗ ಮಾಡ್ಲು ಯಪ್ಪ ದೇವ, ನನ್ನ ಮಗನ ಎಲ್ಲಿ ತೋರಿಸ್ಲಿ? ಹೌದು, ಹೆಂಗಾದ್ರು ನನ್ನ ತಮ್ಮ ಡಾಕ್ಟರ್ ಅದಲ್ಲ, ಅವ್ರು ತಾಕಿ ಹೋಗಿ ತೋರಿಸ್ಕೊಂಡ್ ಬಂದ್ರ ನನ್ನ ಮಗ ನನಗೆ ಉಳಿತಾನ, ನನ್ನ ಮಗ ನನಗೆ ಉಳಿತಾನ. ಹೋಗ್ತೀನಿ ರಾಜು, ಬಾರಪ್ಪ ನಿಮ್ ಕಾಕಂತ ಹೋಗಿ ತೋರಿಸ್ಕೊಂಡ್ ನಾನು ಸ್ವೀಕರಿಸ್ತೇನೆ. ಸ್ವಲ್ಪ ನಿಂತ್ಕೊಳ್ತೀರಾ? ಯಾರಮ್ಮ ನೀನು? ನಿನ್ನ ಪರಿಚಯ ಕೂಡ ನನಗಿಲ್ಲ. ನನ್ನ ನಿಲ್ಲಿಸಿದ ಕಾರಣ ಕೇಳಬಹುದೇ? ನೋಡಿ, ನಾನು ಇದೇ ಊರಿನಲ್ಲಿ ಹೂ ಮಾರೋಳು, ನಿಮ್ಮೂರಲ್ಲೇ ಹೂ ಮಾರ್ತಾ ಇದ್ದೆ. ಅಂದ ಹಾಗೆ ನೀವು ಸರಳ ಅವ್ರನ್ನ ಮದುವೆ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡಿ, ನಾನೊಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳ. ಏನಮ್ಮ ಅದು? ನನ್ನಿಂದ ಸಾಧ್ಯವಾಗುವಂತ ಮಾತಿದ್ರೆ ತಪ್ಪದೇ ನೆರವೇರಿಸುತ್ತೇನೆ. ನೋಡಿ, ನೀವು ಸರಳನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಅವಳ ಕಷ್ಟನ ನನ್ನ ಕೈ ಹತ್ರ ನೋಡ್ಕೊಳಕದ ಒಂದು, ಅದಕ್ಕೆ ನೀವು ಅವಳನ್ನ ಪಾರು ಮಾಡ್ತೀರಾ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಪಕ್ಕದ ಹಳ್ಳಿ ಚೆಲುವಿ, ನಮ್ಮ ವಿಷಯ ಅವಳು ಹೇಗೆ ಗೊತ್ತೋ ಏನೋ ಆಗಲಿ, ಸರಳ ಮನೆ ಕಡೆ ಹೋಗಿ ವಿಚಾರಣೆ ಮಾಡಿದರಾಯಿತು. ಜಾಲದಲ್ಲಿ ಎಲ್ಲ ಪೀಠಗಳು ಮನೆ ಬಿಟ್ಟು ಹೋಗಿಬಿಟ್ಟವು. ಹಾಳಾದ ಕುರುಡಿ ಸರಳ ಮನೆ ಬಿಟ್ಟು ಹೋಗ್ಲಿಲ್ವಲ್ಲ. ನಾನಾಗಿ ನನ್ನ ಕೈಯಲ್ಲಿ ಉಳಿಸ್ಕೊಂಡ್ಬಿಟ್ಟೆ. ನಾನೆಷ್ಟು ಹೇಳಿದ್ರು ನನ್ನ ಗಂಡನ ತಲೆಯಲ್ಲಿ ಯಾವ ಮಾತು ಹೋಗುವುದಿಲ್ಲ. ಏ ವಿಶ್ವ, ಚಿಕ್ಕವರಿದ್ದಾಗ ಶಾಲೆಯಲ್ಲಿ 4 ಜನಗಳ ಮಧ್ಯೆ ನನಗೆ ಅವಮಾನ ಮಾಡಿದ್ದೇನೆ. ಆ ಸೇಡು ಇನ್ನು ನನ್ನ ಮನಸ್ಸಿನಲ್ಲಿ ಮಾಸಿಲ್ಲ. ಅದಕ್ಕೆ ತಾನೇ ಇಂದಲ್ಲ ನಾಳೆ ನಿನ್ನನ್ನು ಬೀದಿಗಿಳಿಸದೆ ಹೋದ್ರೆ ನನ್ನ ಹೆಸರು ಹಠಮಾರಿ ಚಂಚಲ ಅಲ್ಲ ಕಣೋ, ಚಂಚಲ ಅಲ್ಲ. ಅದಕ್ಕೆ
ಗಂಡನಾಗಿ ಬಂದದ್ದು, ನಿನ್ನ ಹೆಂಡತಿಯಾಗಿ ಬಂದದ್ದು. ಇನ್ನು ಮುಂದೆ ನಿನ್ನ ಸರತಿ. ಮತ್ತೇನು ಚಂಚಲ, ಮನದಲ್ಲೇನೋ ಒಂದು ಕೊರಗು. ನಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿಯಾದ ನಮ್ಮ ತಂದೆಯನ್ನು ಸರಿಯಾದ ಔಷಧಿ ಕೊಡದೆ ಈ ಲೋಕದಿಂದ ಪ್ರಯಾಣ ಮಾಡಿಸಿದ್ದಾಯ್ತು. ಅಷ್ಟೇ ಅಲ್ಲದೆ ಗಜೇಂದ್ರ ಮತ್ತು ಆ ಶೆಟ್ಟಿಯ ಮಾತು ಕೇಳಿ ಶಂಕರ್ ನನ್ನ ಅಣ್ಣನಲ್ಲ ಎಂದು ಮನೆಯಿಂದ ಒದ್ದು ಹೊರ ದೂಡಿದಾಯ್ತು. ಆ ಮನೆ ಚಿಕ್ಕದಿದೆ ಅಂತ ಈ ನಿನ್ನ ಸಲುವಾಗಿ ಮನೆಯನ್ನು ಕಟ್ಟಿಸಿದೆ. ಮತ್ತೇಕೆ ನಿನ್ನ ಮುಖದಲ್ಲಿ ನೋವಿನ ಛಾಯ? ನೀ ನಗು ನಗುತ್ತಾ ಇದ್ದರೆ ಈ ವಿಶ್ವನಿಗೆ ಒಂದು ಛಲ. ರೀ, ದಿನಾಲು ಈ ರೀತಿ ಕುಡಿತಾ ಬಂದ್ರೆ ನಿಮ್ಮ ಹೆಲ್ತ್ ಗತಿ ಏನಾಗ್ಬೇಕು ಹೇಳು? ನನ್ನ ಗಂಡನ ಜೀವನ ಹಾಳಾಗುತ್ತದಿಲ್ಲ ಅಂತ ಅದೇ ವಿಚಾರ ಮಾಡ್ತಾ ಇದ್ದೆ. ಅಲ್ಲ ರೀ, ನಾನು ಯಾವತ್ತು ಬಿಟ್ಟು ಒಂದು ದಿವಸ ಊಟ ಮಾಡಿದ್ದೀನ? ನೀನು ಬರದೆ ಹೋದ್ರೆ ಒಂದು ಹನಿ ಕೂಡ ನನ್ನ ಗಂಟಿನಲ್ಲಿ ಇಳಿಯೋದಿಲ್ಲ ಅಂತ ನಿಮಗೆ ಗೊತ್ತು ತಾನೆ. ಈಗ ಅದು ನೀವು ಲೇಟ್ ಆಗಿ ಕುಡಿದು ಬರ್ತಾ ಇದ್ದೀರಲ್ಲ, ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಓ ಸಾರಿ ಚಂಚಲ, ಗಜೇಂದ್ರ ಸಾಕಾರರ ಮನೆಗೆ ಫಾರಿನ್ಲಿಂದ ಫ್ರೆಂಡ್ ಬಂದಿದ್ರು. ಅವರಿಗೋಸ್ಕರ ಪಾರ್ಟಿ ಮಾಡಿದ್ರು. ಅವರೊಟ್ಟಿಗೆ ನಾನು ಊಟ ಮುಗಿಸಿಕೊಂಡು ಬಂದೆ. ಅಂದಾಗೆ ಸರಳ ಕಾಣ್ತಾ ಇಲ್ಲವಲ್ಲ ಮನೆಯಲ್ಲಿ? ನಾನು ನಿಮ್ಗೆ ಅವಾಗ ಬಡ್ಕೊಂಡೆ, ಆ ಶಂಕರನ ಜೊತೆ ಹೊರಗೆ ಹಾಕಿಬಿಡಿ ಹಾಳಾದ ಪೀಡೆಯನ್ನ ಅಂತ. ಎಷ್ಟು ಕನಸನ್ನೇ ಮಾಡಿ ನೀವು ನನ್ನ ಮಾತನ್ನ ಅರ್ಥನ ಮಾಡ್ಕೊಳ್ಳಿಲ್ಲ. ಈಗ ನೋಡಿ, ಇಷ್ಟೊತ್ತನ ಇಲ್ಲೇ ಏನೋ ಕಲಿಸ್ಕೊಂಡು ಕೂತ್ಕೊಂಡಿತ್ತು ಹರಿದದ್ದು ಸೀರೆನ. ಈಗ ಎಲ್ಲಿ ಹೋಗಿದ್ದೆ ಏನೋ ಕಣ್ಣಿಲ್ಲದ್ದು, ಎಲ್ಲೆಲ್ಲಿ ಓಡಾಡ್ತೋ ಏನೋ, ಯಾರ ಹತ್ರ ಹೋಗ್ಬಾರ್ದೋ ಏನೋ. ಹೋಗ್ಲಿ ಬಿಡಿ, ನೀವು ಅದ್ರ ಬಗ್ಗೆ ಏನೋ ಚಿಂತೆ ಮಾಡಬೇಡಿ. ನೀವು ನನ್ನ ಗಂಡ ಅಲ್ವಾ? ನೀವು ಸುಸ್ತಾಗಿ ಬಂದಿದ್ದೀರಾ, ಬನ್ನಿ ರೆಸ್ಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲರಿದ್ದಕ್ಕಾಗಿ ನಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿ ಆಗ್ತಿದ್ರು. ಈಗ ಎಲ್ಲ ಪಿಸಾಚಿಗಳು ಹೊರಟು ಹೋಗಿವೆ. ಈಗಲಾದರೂ ಈ ವಿಶ್ವನಿಗೆ ನಿನ್ನ ಸಿಹಿ ತುಟಿಯಿಂದ ಒಂದು ಮುತ್ತನ್ನು ನೀಡಬಾರದೆ? ಅಯ್ಯೋ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ ನಿಮಗೆ ನಾನು ಒಂದು ಮುತ್ತು ಕೊಡಲಾರದೆ? ಒಂದೇಕೆ 100 ತೆಗೆದುಕೊಳ್ಳಿ. ಪ್ರೀತಿಯ ಗೆಳತಿಗೆ ನಡೆದು ಮೆಲ್ಲದೆ ನಾಡಿಸುವೆ ಮಲ್ಲಿಗೆ.
ಮಾಡಿ ಅಲ್ಲಿ ಹೊರ ಕಟ್ಟೆ ಮೇಲೆ ಮಲ್ಕೊಂಡಿದ್ದೆ. ಯಾಕೋ ಹಸುವೆ ತಾಪ ತಾಳಿಲ್ಲ, ನಿದ್ರೆ ಬರ್ಲಿಲ್ಲ. ಅದಕ್ಕೆ ವಿಶ್ವಣ್ಣನ್ಗೋಸ್ಕರ ಏನಾದ್ರೂ ಅಡಿಗೆ ಮಾಡಿದ್ರೆ ಸ್ವಲ್ಪ ಉಳ್ದಿದ್ರೆ ನನ್ಗೂ ಕುಡಿಯೋದಕ್ಕೆ ತಿಂಡಿ ಇಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಮಲ್ಕೋತೀನಿ. ಅದಕ್ಕೆ ಏನು ಕಟ್ಟೆ ಮೇಲೆ ಮಲಗಿದ್ದು ಯಾವ ಜೊತೆ ಆದ್ರೂ ಹೋಗಿದ್ಯೋ ನೋಡು, ಇವಾಗ ಏನು ಬಾಯಿಂದ ಮಾತು ಬರ್ತಾ ಇಲ್ಲ ಅಲ್ವಾ? ಗೊತ್ತು ಕಣೆ ನಿನ್ನ ನಾಟಕ ಏನು ಅಂತ. ಕುರುಡಿ ಅನ್ನೋ ವೇಷದ ಹಾಕಿ ಏನೇನೋ ಆಟ ಆಡ್ತಾ ಇದೀಯ. ಆದ್ರೆ ಅದು ನನಗ್ ಗೊತ್ತಿಲ್ಲ ಅಂತ ನೀವು ತಿಳ್ಕೊಂಡಿದೀಯ. ನಾನು ನೀನು ಕಲಿತಾ ಇರೋ ಆ ಪಾಠ ಇದೆಯಲ್ಲ, ಆ ಶಾಲೆಯ ಪ್ರಿನ್ಸಿಪಲ್ ಕಣೆ ನಾನು. ನೀನೇನೇ ಮಾಡೋದು ನನಗೆ ಗೊತ್ತಾಗುತ್ತೆ. 3 ಹೊತ್ತು ಕೂಳು ತಿಂದು ತಿಂದು ಹೊಟ್ಟೆ ಬಿರಿವಾಗಿ ತಿಂತೀಯ, ಮತ್ತೆ ಅನ್ನ ಬೇಕು ಅಂತೀಯಲ್ಲ. ಎಲ್ಲ ತಿಂದು ಏನೇ ಸಾಧಿಸ್ತೀಯ ನೀನು? ಏನ್ ಸಾಧಿಸ್ತೀಯ? ಅಂತ ಹೇಳ್ತಾರಮ್ಮ. ನಾನೇನ್ ತಪ್ಪು ಮಾಡಿದೀನಿ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ರ? ಬೇಕಾದ್ರೆ ನಿಮ್ಮ ಕೈಯಾರೆ ನನಗೂ ದೊಡ್ಡ ವಿಷಯ ಕೊಟ್ಬಿಡಿ ಅಮ್ಮ. ಸಂತೋಷದಿಂದ ಕಂಡ್ಬರ್ತೀನಿ. ಏನೇ ನಿನಗೆ ವಿಷಯ ಕೊಟ್ಟು ನಾನೇ ಆ ಪಾಪ ಮಾಡಕ್ ಹೋಗ್ಲಿ? ಯಾವ್ದಾದ್ರು ಹಾಳು ಬಾವಿ ನೋಡಿ ನೀನೇ ಬಿದ್ದು ಸಾಯಿ. ಎಷ್ಟೇ ಆಗ್ಲಿ ತಾಯಿ ಸಮನಾದ ನಿನ್ನ ಮಾತನ್ನ ನಾನು ಮೀರೋದುಂಟೇನಮ್ಮ. ಅದಕ್ಕೆ ಯಾಕೋ ಏನೋ ತುಂಬಾ ಸಣ್ಣ ಸುಸ್ತಾಗ್ತಾ ಇದೆ. ಅನ್ನ ಅಂತೂ ಕೊಟ್ಟಿಲ್ಲ, ಗಂಟ್ಲು ಒಣಗ್ತಾ ಇದೆ. ಸ್ವಲ್ಪ ನೀರಾದ್ರೂ ಕೊಡಿಯಮ್ಮ. ಈಗ ಅನ್ನ ಬಿಟ್ಟು ನೀರಿಗೆ ಬಂದಿಯಾ? ಆಯ್ತು ಬಿಡು, ನೀರನ್ನ ಬೇಡ ಅನ್ನೋದೆಲ್ಲ ಬಿಸಿಲು ಬೇರೆ ಇರ್ಲಿ. ಸ್ವಲ್ಪ ನೀರು ತಂದು ಕೊಡ್ತೀನಿ. ಜಗಮಾನಿ ಸ್ವಚ್ಛ ಮಾಡಿಟ್ಟಿದ್ಯಾ? ನಿನ್ನ ಕೈ ಕೊಳೆಯಿಂದ ಇದು ಗಲೀಜಾಗಬಾರ್ದು. ಬರೀ ಕೈ ಮುಂದೆ ಒಟ್ಟು ಹೋಗುತ್ತೀನಿ. ಸರಿಯಾಗಿ ನೀರು ಕುಡಿಯೋದಕ್ಕೂ ಬರ್ತಾ ಇಲ್ವಲ್ಲ, ಅದನ್ನು ನಾನು ಕಲಿಸ್ಕೊಡ್ಬೇಕಾ? ಏನ್ ನೆಲದಲ್ಲಿ ಹಾವು ತಗೊಂಡೋಗಿದ್ದಾಳೆ ಅಂತೀಯ? ನೀರ್ ಕೊಡ್ತಾ ಇದ್ರ ನೀರ್ ಬೇಕಂದ ಕಣೆ ನೀನು. ನಿನ್ನ ಮುಸ್ಲಿಂ ನೀರೇ ಕೊಡ್ಬೇಕು ಅಲ್ಲ ಕಡೆ. ಮುಸ್ಲಿಂ ನೀರಾದ್ರೂ ಕೊಟ್ಟ ಅಲ್ಲ, ಅತ್ತಿಗೆ ಅನ್ನೋದು ಬಿಟ್ಟು ಮೂಲತಾಯಿಗೆ ನಾನು ಹೋಲತ್ತೀನಿ. ಕೂಡಿ ಬಟ್ಟೆ ಒಂದಿಷ್ಟು ಕೊಟ್ಟು ನೀರಾದ್ರೂ ಕೊಡೋಣ ಅಂತ ದೊಡ್ಡ ಮನಸ್ಸು ಮಾಡಿದೆ ನಾನು. ಮಹಾಪತಿ ಇರದೆ ನನಗೆ ಬಾಯಿಗೆ ಬಂದ ಹಾಗೆ ಮಾಲತಾಯಿ ಮುಸ್ಲಿಂ ನೀರು ಬಾಯಿ ಮಾತಿಗೆ ಪಪ್ಪ ಬೇಡಲ್ಲ ಕಡೆ ನೀನು. ಕೋಪ ತುಂಬಿದೆ ನಿನಗೆ. ಈಗ ಹೆಣ್ಣು ಕೋಪ ಇರುತ್ತೆ ನೋಡಂತೆ.
ಸೋಲಿಸಿ ಆ ಮಗನೇ. ವಿಶ್ವ, ನೀನು ನನ್ನ ಸ್ನೇಹಿತ ಅಂತ ಮಾತ್ರಕ್ಕೆ ಸುಮ್ಮನಾಗಿರುವೆ. ಎಂತ ಸಂದರ್ಭದಲ್ಲಿ ಬೇರೆ ಯಾರಾಗಿದ್ದರೆ ಅವರ ಕತ್ತನ್ನು ಕತ್ತರಿಸಿ ಬಿಡುವೆ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊತೀನಿ, ಇದರಲ್ಲಿ ನನ್ನ ಅತ್ತಿಗೆಂದೇನು ತಪ್ಪಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಿದ್ದಿ ಬುದ್ಧಿವಾದ ಹೇಳಿದಂತೆ ಕೈ ಜಾರಿ ನನಗೇನಾದ್ರೂ ಶಿಕ್ಷೆ ಕೊಟ್ಟಿರಬಹುದು. ಆದ್ರೆ ಇದ್ರಲ್ಲಿ ನನ್ನ ಅತ್ತಿಗೆಂದೇನು ತಪ್ಪಿಲ್ಲ. ದಯವಿಟ್ಟು ಕೈ ಮುಗಿತೀನಿ ನನ್ನ ಅತ್ತಿಗೆ. ನೋಡಿದೇನ ವಿಶ್ವ, ನಿನ್ನ ತಂಗಿಯಲ್ಲಿರುವ ಹೂವಿನಂತ ಗುಣ. ನಿನ್ನ ಹೆಂಡತಿ ಎಷ್ಟೇ ಶಿಕ್ಷೆ ಕೊಟ್ಟರು ಅವಳೆಲ್ಲ ತಪ್ಪನ್ನು ಮುಚ್ಚಿಡುತ್ತಾಳೆ. ತಾಯಿ ಅಂದರೆ ಎಂಬ ಅಂತಃಕರಣದಿಂದ ಮಾತನಾಡುತ್ತಾಳೆ. ನಿನ್ನ ಹೆಂಡತಿ ಎಷ್ಟೇ ಕಷ್ಟ ಕೊಟ್ಟರು ಸಹಿಸಿಕೊಳ್ಳುತ್ತಾಳೆ. ಇಂದಲ ನಾಳೆ ಈ ಪರಿಸ್ಥಿತಿ ನಿನಗೆ ಬರಲಾರದೆ ಇರಲಾರದು, ಇದು ಮಾತು ಸತ್ಯ. ಸರಳ, ನಿನ್ನಲ್ಲಿ ನನ್ನೊಂದು ವಿನಂತಿ. ನಿನ್ನ ಅಣ್ಣ ಶಂಕರ್ ನಿನ್ನ ಹತ್ತಿರ ಕೂಡಿಸುವವರೆಗೂ ನೀನು ನನ್ನ ಆಶ್ರಯದಲ್ಲಿ ಇರುವಂತೆ ನಡೆ. ಸರಳ, ಲೇ, ನನ್ನ ತಂಗಿ ಬರಲು ನಿನ್ನ ಹಿಂದೆ ಬರಲು ನನ್ನ ತಂಗಿ ಕೆಟ್ಟವಳಲ್ಲ. ನಮ್ಮ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಹೊರಟು ಹೋಗು. ನೀ ಅನ್ನುವ ಮಾತು ಸರಿ ಇದೆ ವಿಶ್ವ. ನಿನ್ನ ಹೆಂಡತಿಯಷ್ಟು ಕೀಳು ಮಟ್ಟವಳಲ್ಲ ನಿನ್ನ ತಂಗಿ. ಕುರುಡಿಯಾದರು ಅವಳಲ್ಲಿರುವ ಮೃದುವಾದ ಹೂವಿನಂತ ಗುಣಕ್ಕೆ ಅವಾಗೆ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅದು ಹಾಗೆ ಅಲ್ಲ, ನನ್ನ ಮಡದಿಯನ್ನಾಗೆ. ನಡೆ ಸರಳ, ಹೋಗೋಣ. ಪೀಡೆ ಹೋಗುತ್ತೆ ಅಂತ ಕೈ ತೊಳ್ಕೊಂಡ್ರೆ ಆಯ್ತು ಬಿಡು. ನೀವೇ ಮತ್ತೆ ಸರಳ, ಹೋಗೋಣಮ್ಮ. ಸರಳ.